ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ ರಾಜೇಶ್. ನಾನು ಇವತ್ತು ವೆಜ್ ಕರಿನ ಮಾಡ್ತಾ ಇದ್ದೀವಿ. ಹೇಳು. ವೆಜ್ ಕರಿ ಮಾಡ್ತಾ ಇದ್ದೀವಿ. ನಾವು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಟೊಮೆಟೊ ಸ್ವಲ್ಪ ತಿನ್ನಲಮ್ಮ. ಟೊಮೆಟೊ ಸ್ವಲ್ಪ ಒಂದು ಸಲಾದ ಕ್ಯಾರೆಟ್ ಕ್ಯಾರೆಟ್ ಕೊಡೋಣ. ತುಟ್ಟಪ್ಪ ನಾನು ಕೊಡೋಣ. ಅದನ್ನ ತುಟ್ಟಪ್ಪ ಎಂತ ತಟ್ಟಪ್ಪ ಎಂತ ತುಟ್ಟಪ್ಪ ನನ್ನ ನೀವು ಹಂಗೆ ಕೈ ಹಾಕಲಿಲ್ಲ. ಕಟ್ ಮಾಡ್ತಾ ಇರೋಕ್ಕಿದ್ರೆ ಕೈ ಹಾಕಲಿಲ್ಲ. ಗೊತ್ತಾಯ್ತಾ? ಕಡೆ ಬೆರಳು ಹಿಂಗೆ ಕಟ್ಟಾಗ ಹೋಗ್ತು. ಕಡೆ ನಿನ್ನ ಬೆರಳು ಕರಿಗೆ ಹಾಕೋದಾಗು. ಅದಾ ಕಡೆಗೆ ಅಂತ ಆಗುತ್ತೆ. ವೆಜ್ ಕರಿ ಆಗ್ತಾ ಇಲ್ಲ, ಅದು ನಾನ್ ವೆಜ್ ಕರಿ ಆಗೋಗ್ತು. ಮಿಯಾವ್ ಮಿಯಾವ್ ಎಂತಂತೆ ಎಂತ ಅಂದ್ಬಿಟ್ಟು ಅಂತ ಎಂತ ಅಂತು ಮಿಯಾವ್ ಮಿಯಾವ್ ಅಂತ ಇದಕ್ಕೆ ಕೊಡಮ್ಮ. ಮುಗ್ದಾ? ಕರಿ ಮಾಡೋದಕ್ಕೆ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ? ಟೊಮೆಟೊ, ಹ್ಞೂ ಕ್ಯಾರೆಟ್, ಹ್ಞೂ ಈರುಳ್ಳಿ, ಹ್ಞೂ ಆನಿಯನ್, ಹ್ಞೂ ಬ್ರೋಕೊಲಿ, ಹ್ಞೂ ಬೀನ್ಸ್, ಹ್ಞೂ ಆನಿಯನ್, ಚಿಲ್ಲಿ, ಜುಕಿನಿ, ಹ್ಞೂ ವೆರಿ ಗುಡ್. ಇದೆಲ್ಲ ಹಾಕಿ ಏನು ಮಾಡೋದು? ಕಲಿ. ನಾನಿಲ್ಲಿ ಕಡಾಯಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅಡ್ಡಿಲ್ಲ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ತಾ ಇದ್ದೀನಿ. ಫಸ್ಟು ತರಕಾರಿನ ಫ್ರೈ ಮಾಡ್ಕೋಬೇಕು. ನೀವು ಸ್ಟೀಮ್ ಮಾಡ್ಕೊಂಡೋದ್ರೂ ಆಗತ್ತೆ, ಅಥವಾ ಈ ಥರ 2 ಚಮಚ ಎಣ್ಣೆ ಹಾಕಿ ಇದನ್ನು ಹಾಗೆ ಫ್ರೈ ಮಾಡಿ. ನೀರೇನು ಹಾಕಬೇಕಂತ ಇಲ್ಲ, ಹಾಗೇ ಫ್ರೈ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಇವಾಗ ಫ್ರೈ ಆಗಿದೆ. ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಅದೇ ಸೇಮ್ ಪಾತ್ರೆಗೆ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, ಹಾಗೆ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿರೋವಂಥ ಈರುಳ್ಳಿ, ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಇದಕ್ಕೆ 1/4 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನೀವು ಹಸಿ ಬೆಳ್ಳುಳ್ಳಿ ಶುಂಠಿನೂ ಕೂಡ ಹಾಕ್ಬೋದು. ಹಾಗೆ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊನು ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ 1/4 ಚಮಚದಷ್ಟು ಅಚ್ಕಾರದ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ, ಹಾಗೆ 1/4 ಚಮಚದಷ್ಟು ಹುಳಿ ಪುಡಿ ಅಥವಾ ಆಮ್ಚೂರ್ ಪೌಡರ್, ಯಾವುದನ್ನಾದ್ರೂ ಹಾಕ್ಬೋದು. ಒಂದು ಸ್ವಲ್ಪ ಗೋಡಂಬಿನ ಹಾಕ್ತಾ ಇದ್ದೀನಿ. ತಿಕ್ಕಾಗಿ ಪೇಸ್ಟ್ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಇವಾಗ ಚೆನ್ನಾಗಿ ಬಾಡಿದೆ.
ಇದನ್ನು ರುಬ್ಕೋಬೇಕು. ಹೀಗೆ ಬಿಸಿ ಇರುವಾಗೇ ರುಬ್ಬೋದಕ್ಕಾಗಲ್ಲ, ಸ್ವಲ್ಪ ಇದು ತಣ್ಣಗಾಗಬೇಕು. ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇವಾಗೇನು ಎಣ್ಣೆ ಏನು ಹಾಕಬೇಕಂತ ಇಲ್ಲ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾವಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕಬೇಕು. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಚೂರು ಉಪ್ಪನ್ನು ಹಾಕಾಗಿತ್ತು, ಅದಕ್ಕೆ ಒಂದೇ ಸಾರಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ತರಕಾರಿನೂ ಹಾಕ್ತಾಯಿದ್ದೀನಿ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕಿ, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ರುಚಿಯಾಗಿರೋವಂಥ ತುಂಬಾ ಈಸಿಯಾಗಿ ಮಾಡೋವಂಥ ಕರಿ ರೆಡಿಯಾಗಿದೆ. ಚಪಾತಿ ಜೊತೆ, ರೋಟಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನಮಸ್ಕಾರ.